ಇಲೆಕ್ಷನ್ ಅಂದ್ಕೂಡಲೇ ನಿಮಗೆ ಏನು ಬರ್ತೈತ್ರಿ ಪಟ್ನ ತಲೆಯಾಗಿ ಈ ಸರಿ? ವಿನಾಯಕವಾರದ ಮೋದಿನ ತರೋದು ಬರೋದ್ರಿ, ಮೋದಿ ಅವ್ರನ್ನ ತರೋದ್ರಿ. BJPನ ಮಾಡೋರು ಬಡ್ಡಿಂದ BJP ಅದು ಅಷ್ಟ ನಮ್ಮ ಸಾಕು ಇನ್ನೇನು ನಮ್ಗೆ ಅದು ಮಾತಾಡೋಲ್ಲ. ಒಟ್ಟು BJP ಕಟ್ ಎನ್ ಡಿ ಎ ಹೇಳ್ರಿ ನನಗೆ ಈಗ ಇದನ್ನ NDA ಯಾಕಂತೀರಿ? ಯಾಕಂದ್ರೆ ಅಸೆಂಬ್ಲಿ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂದುವಾಗ ರಕ್ಷಣೆ ಇಲ್ಲ. ಹಾಂ, ಇನ್ನು ಸಾಮಾನ್ಯ ಜನರಿಗೆ ಈಗ ಕಾಂಗ್ರೆಸ್ ಗೌರ್ಮೆಂಟಿಂದ ರಕ್ಷಣೆ ಐತೆ ಅಂತೇಳಿ ನಾವು ಯಾವ ಗ್ಯಾರಂಟಿ ತಗೋಬೇಕು? ಹಾಂ, ಮೇಡಮ್ BJP ರೀ. ನಾವು ಸಣ್ಣದಿಂದ ಸಾಲಿ ಕಲಿಯುವಾಗಿಂದ ರೀ 370 ಆರ್ಟಿಕಲ್ ತೆಗ್ಯಾಕೆ ಬರಲಂಗ ಅನ್ನೋ ಒಂದು ಯೋಚನೆ ಐತ್ರಿ. ಆದ್ರೆ BJP ಅವ್ರು ಅದನ್ನು ಬದಲು ಮಾಡಿದ್ದಾರೆ. ಇಂಥ ದೊಡ್ಡ ಸಮಸ್ಯೆನ ಬಗೆಹರಿಸ್ಯಾರ ಅಂದ್ರೆ ಇನ್ನು ಮುಂದೆ ನಾವು ಸುರಕ್ಷಿತವಾಗಿ ಇರ್ತಾವ ಅನ್ನೋದು ಗ್ಯಾರಂಟಿ ಇದ್ರಿ. ಅದಕ್ಕೆ ನಾವು BJPನ ಇದೇ ಬಾಗೇವಾಡಿಯಿಂದ ಬೈಲೊಂಗಲ್ ಕಡೆ ಹೊಂಟಿದ್ವಿ. ಇಲ್ಲೊಂದಷ್ಟು ಮಂದಿ ಹೊಲ್ದಾಗ ಕೆಲಸ ಮಾಡತ್ತಾರ. ಅವ್ರಿಗೆ ಮಾತಾಡಿಸಿ ಅವ್ರ ಅಭಿಪ್ರಾಯ ಏನೈತಂತ ಕೇಳೋಣ ಬರ್ರಿ. ಯಾವ ಪಕ್ಷಕ್ಕೆ ಹಾಕ್ಬೇಕಂತದಿರಿ ನೀವು? ನಾವು ಯಾವ್ದಾರ ಪಕ್ಷಕ್ಕೆ ಹಾಕ್ತಾ ಬಿಡ್ರಿ ಅದ ನೀವು ಕೇಳೋದಿಲ್ಲ ಅಲ್ರಿ, ಹೋದ ಸತಿ ಯಾರಿಗೆ ಹಾಕಿದ್ರಿ? ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹಾಕಿದ್ರಿ. ಈ ಸರಿ ಜಾರಕಿಹೊಳಿ ಅವ್ರು ನಿಂತರ ನಡ್ಚೋಳವ್ರು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾಮಿಲಿ ಅವರು ಯಾರ ಬರ್ಬೇಕ್ರು? ಯಾರ ಒಬ್ರು ಬರೋದನ್ನರ್ಲ ಒಟ್ಟು ಇವ್ರು ಇಬ್ಬರದ್ರಾಗ ಬರಬೇಕ. ಒಟ್ಟು ಕಾಂಗ್ರೆಸ್ದಾಗ. ಕಾಂಗ್ರೆಸ್ದಾಗ ತೋರಿ. ನಿಮ್ಮ ಪ್ರಕಾರ ಏನಂತೀರಿ ನೀವು? ಏನು ಹೇಳಿದ್ರೆ ಯಾರು ಬಂದ್ರೆ ಏನು ನಮ್ದೇನಲ್ಲ ಏನಲ್ಲ ಇದಕ್ಕೆ ಸಣ್ಣದೇನು ಕೊಡ್ದಲ್ರಿ. ಯಾರು ಬಂದ್ರು ಒಟ್ಟಾರ ನಮ್ಗೆ. ಅಲ್ರಿ, ಆದ್ರೂ ನಿಮ್ಮ ಪ್ರಕಾರ ಇವ್ರು ಬಂದ್ರಪ್ಪ ನನ್ನ ಎಲ್ಲ ಕೆಲಸ ಹಾಕವು ನಮಗವ್ರು ಕೈ ಹಿಡಿತಾರ ಅನ್ನೋರು ಯಾರು ಬಂದ್ರು ನನ್ನ ಕೈ ಹಿಡಿದಿಲ್ರಿ. ಮೇಲೆ ಪ್ರಧಾನಮಂತ್ರಿ ಯಾರು? ಯಾವ ಹೇಳ್ರಿ ಪ್ರಧಾನಮಂತ್ರಿ ಈಗ ನಮ್ಮ ತಲ ಯಾರು ಕೇಳವ್ರಿ? ಅವರೆಲ್ಲ ಆರಿಸಿ ಬಂದು MP ಹಾಕಿ ಪರಿಚಯ ಮಾಡಿ ಕೊಂಡಿರ್ತಾರ. ಅವ್ರ ಈ ಬಿಸಲ ನಮ್ಮ ಬಿ ಕ್ಲಾಸ್ ಯಾರು ಕೊಡ್ತಾರ? ಈ ನಮ್ಮ ಮತ್ತು ಕಚ್ಚಿದ ದುಡಿಬೇಕು. ನಮ್ಮ ಮಾರ್ಕೆಟ್ ಕಾಯಿಪಲ್ಲೆ ಕಾಳು ಕಡೆ ರೇಟ್ ಇಲ್ಲ, ಯಾರು ಕೊಡೋರ? ಪ್ರಧಾನಮಂತ್ರಿ ಯಾರು ಆಗ್ಬೇಕ್ರಿ? ಪ್ರಧಾನಮಂತ್ರಿ ಮೋದಿನ ಆಗ್ಬೇಕ್ರಿ. ಮತ್ತೆ ತಳಗ್ರಿ ಇಲ್ಲಿ ನಿಮ್ಮ ಹಿರೇಬಾಗೇವಾಡಿಗದು ಹಿರೇಬಾಗೇವಾಡಿಗೆ ಈಗಿನ ಸುಖ ನೋಡ್ಬೇಕತ್ರ 8 ತಿಂಗಳ ಒಳಗೆ ಸುಖ ನೋಡ್ಬೇಕತ್ರ ಹೆಬ್ಬಾಳ್ಕರ್ ಬಾಯಿನ ಬರ್ಬೇಕ್ರಿ. 2,000 ಆವತ್ತು ಒಂದು ಗಾಂಧಿನ ಡೆಬ್ಬ್ಯಾರ ಬರತ್ತತ್ರಿ. ಅಷ್ಟ ತಿಂದು ಸುಖ ಇರತ್ತಾರ ಬಡವ್ರು ಪಾಪ. ಹಂಗೆ ಯಾರ ಕೊಡವ್ರ ಬರ್ಬೇಕಿನ್ನು ಬಡವ್ರಿಗೆ. ನೋಡಿದ್ರಲ್ಲ, ಒಂದಿಷ್ಟು ಮಂದಿಗೆ ಮನುಷ್ಯ ನೋಡಿ ಓಟ್ ಹಾಕ್ತೀನಿ ಅನ್ನತ್ತಾರ. ಇವ್ರರ ಕಡಾಖಂಡಿತವಾಗಿ ನನಗೆ ಯಾರು ಮಾಡ್ತಾರ, ನನ್ನ ಹೊಟ್ಟೆ ಯಾರು ತುಂಬ್ತಾರ, ನನಗೆ ಯಾರು ನೋಡ್ತಾರ, ನಾ ಅವ್ರಿಗೆ ಓಟ್ ಹಾಕ್ತೀನಿ ಅನ್ನತ್ತಾರ. ಎಲ್ಲಾರ್ದು ಬೇರೆ ಬೇರೆ ಡಿಸಿಷನ್ಸ್ ಇರ್ತಾವು. ಬರ್ರಿ ಬೈಲೊಂಗಲಿಗೆ ಹೋಗೋಣಂತ. ಇಕೋ ಪ್ಲಾನೆಟ್ ಎಲಿವೇಟರ್ಸ್ ಅಂಡ್ ಎಕ್ಸಲೇಟರ್ಸ್ ಪ್ರೆಸೆಂಟ್ಸ್ ನನ್ನ ವೋಟು ನನ್ನ ಮಾತು, ಪವರ್ಡ್ ಬೈ ಸಾಯಿ ಶುಭ್ ಟೂರ್ಸ್, ಕೋ ಪವರ್ಡ್ ಬೈ ಇಂಡಿಯಾ ಸ್ವೀಟ್ ಹೌಸ್ ಮತ್ತು TD ಅಕಾಡೆಮಿ. ಇಕೋ ಪ್ಲಾನೆಟ್ ಎಲಿವೇಟರ್ಸ್ ಅಂಡ್ ಎಕ್ಸಲೇಟರ್ಸ್ ಪ್ರೆಸೆಂಟ್ಸ್ ನನ್ನ ವೋಟು ನನ್ನ ಮಾತು, ಪವರ್ಡ್ ಬೈ ಸಾಯಿ ಶುಭ್ ಟೂರ್ಸ್, ಕೋ ಪವರ್ಡ್ ಬೈ ಇಂಡಿಯಾ ಸ್ವೀಟ್ ಹೌಸ್ ಮತ್ತು TD ಅಕಾಡೆಮಿ. ಈಗ ನಾವು ಸೊಗಲ್ ಸೋಮನಾಥ್ ಗುಡಿಗೆ ಬಂದೀವಿ. ಭಾಳ ಅಂದ್ರೆ ಭಾಳ ಪ್ರಸಿದ್ಧ ಗುಡಿ ಐತಿದು. ಇಲ್ಲೇ ಬೆಳಗಾವಿ ಕ್ಷೇತ್ರದಿಂದ ಎಲ್ಲ ಮಂದಿನೂ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಿರ್ತಾರ. ಇಲ್ಲಿ ಮಂದಿನೂ ಮಾತಾಡ್ಸಿ ಕೇಳೋಣಂತ ಬರ್ರಿ. ಲೋಕಸಭೆ ಇಲೆಕ್ಷನ್ಗೆ ಯಾವ ಮತಕ್ಕೆ ನಿಮ್ಮ ಒಲವು ಜಾಸ್ತಿ, ಅಥವಾ ಯಾವ್ದು ಬಂದ್ರೆ ಅಪ್ಪ ನಮ್ದು ಸುಧಾರಣೆ ಆಕೈತಿ? ಹಿಂಗೆ ದೇಶದ ಭದ್ರತೆ ದೃಷ್ಟಿಯಿಂದ ಏನದಲ್ಲ, ಮೋದಿ ಅವ್ರು ಬಂದ್ರೆ ಒಳ್ಳೇದು. ಎಸ್ ಸರ್. ಪಕ್ಷದ ದೃಷ್ಟಿಯಿಂದ ಯಾರು ಹಾಕಾರೋ ಅದು ಮಾತು ಬೇರೆ. ಆದ್ರೆ ದೇಶದ ಭದ್ರತೆ ಬಗ್ಗೆ ಮಾತ್ರ ಇವ್ರ ಅನುಕೂಲ ಆಕಾರ ಅನ್ನುವಂಥದ್ದು ಅಂತ. ಯಾಕಂದ್ರೆ ಬಾರ್ಡರ್ದಾಗ ನಮಗೆಲ್ಲರ ಕಡೆ ಸುತ್ತು ಕಡೆ ವೈರಿಗಳದಾರು. ಅದನ್ನು ನಿಭಾಯಿಸುವಂಥ ಶಕ್ತಿ ಮಾತ್ರ ನರೇಂದ್ರ ಮೋದಿ ಅವ್ರಿಗೆ ಐತಿ. ಪಕ್ಷಾತೀತವಾಗಿ ನಾವು ಯಾವ ಪಕ್ಷ ಅನ್ನೋಲ್ಲ. ಅವ್ರ ವ್ಯಕ್ತಿತ್ವದ ಪ್ರಕಾರ ಅಂದ್ರೆ ಮೋದಿ ಅವರು ಯೋಗ್ಯ ಅಂತ ನಮ್ಮ ಅನಿಸಿಕೆ. ಯಾವ ಪಕ್ಷಕ್ಕೆ ನಿಮ್ ಒಲವು ಅಥವಾ ಯಾವ್ದು ಬಂದ್ರೆ ಖುಷಿ ಐತಿ? ನಾವು ಈಗ 2 ಸಲ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡೀವಿ. ಈ ಸಲ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡ್ತೀವಿ. ಯಾಕ್ರಿ ಅಂದ್ರೆ ಅವರು ನಮ್ಮ ಭಾರತ ದೇಶಕ್ಕೆ ಅಭಿವೃದ್ಧಿ ಮಾಡ್ಯಾರ. ಹಿಂದಿನ ಸರ್ಕಾರ ಕಾಂಗ್ರೆಸ್ ಗೌರ್ಮೆಂಟ್ ಮಾಡೋಕ್ಕಿಂತ ಅವ್ರು 40-50 ವರ್ಷ ಮಾಡಿದ್ದಿಲ್ಲ. ಈಗ 10 ವರ್ಷ ಸಾಕಷ್ಟು ಸೇವೆ ಮಾಡ್ಯಾರ ಅವರು. ಅದಕ್ಕಾಗಿ ನಾವು ಅವ್ರು ನೆಚ್ಚಿ ನರೇಂದ್ರ ಮೋದಿ ಅವರಿಗೆ ನಾವು ಮತ ಹಾಕ್ಬೇಕನ್ನೋ ಆಸೆ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ ಸರ್, ಅದಕ್ಕೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ BJPನ ಮಾಡ್ತೀವಿ. ನಾವಿಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟಿಂಗ್ ಹಾಕ್ತೀವಿ. ಹಿಂಗೆ ಯಾಕ್ರಿ ಇದು ಅತ್ತಾಗ ಒಂದು ಇತ್ತಾಗ ಒಂದು ಹಿಂಗೆ ಯಾಕೆ? BJP ಇದಾರೆ ಅವ್ರು ವೋಟ್ ಆಯ್ತು ತೊಗೊಂಬಂದ್ರು ಅವ್ರು ನಮಗೇನು ಕೆಲಸ ಮಾಡಿಲ್ಲ. ಆದ್ರೆ ಮೋದಿ ನೋಡಿ ಹೇಳ್ತಾರೆ. ಕಾಂಗ್ರೆಸ್ BJP
ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಎರಡು ಯಾವ್ದಾರ ಒಂದು ಅದ ನಡೀತು ಮ್ಯಾಲೆ ಅಲ್ಲಿ ಒಂದು ಆಗುದರಿ ಅದು ಅದಕ್ಕೆ ಆಪ್ಷನ್ ಇಲ್ರಿ ನಿಮ್ಮ ಪ್ರಕಾರ ಏನಾಗ್ಬೇಕಂತ್ರಿ ಅಂದ್ರೆ ಅದನ್ನ ನಾವು ಇದನ್ನ ಹೆಂಗೆ ಹೇಳಕ್ ಬರೋದು ಮೇಡಮ್ ಅದನ್ನೆಲ್ಲ ಹೇಳಕ್ಕೆ ಆಗೋದಲ್ಲ ಅಲ್ರಿ ಅಂದ್ರೆ ಇಲ್ಲೂ ಎರಡು ಒಂದಾಗ್ಬೇಕ್ರೋ ಏನ್ ಬೇರೆ ಬೇರೆ ಆಗ್ಬೇಕ್ರು ಬೇರೆ ಬೇರೆ ಆದ್ರೆ ಚಲೋ ರೀ ಅಂದ್ರೆ ಇಲ್ಲಿ ತಳಗ ಏನಿರ್ಬೇಕ್ರಿ ತಳ ಕಾಂಗ್ರೆಸ್ ಅವ್ರು ನಡೀತಿದೆ ಮ್ಯಾಲೆ ಬಿ ಜೆ ಪಿ ಅವ್ರು ನಡೀತಿದೆ ನಿಮ್ಮ ಪ್ರಕಾರ ಹೆಂಗೆ ಏನು ಅನಿಸ್ತೈತ್ರಿ ಯಾವ ಪಕ್ಷ BJP ಕಾಂಗ್ರೆಸ್ ಅಥವಾ ಇನ್ಯಾವುದೋ ಬೇರೆನೋ ಯಾವ್ದು ಬಂದರೂ ಅಷ್ಟೇ ರೀ ಅದು ಬರುದನ್ನ ರೀ ನೀವು ಬ್ಯಾಡ್ ಅಂದ್ರೂ ಅವ್ರು ತಂದು ಕೊಡ್ತಾರ ಅದ್ರ ನಿಮ್ಮ ಪ್ರಕಾರ ಏನು ಅನಿಸ್ತೈತ್ರಿ ಯಾವ ಸರ್ಕಾರ ಒಳ್ಳೇದು ಮಾಡುತ್ತೆ ಅದು ಬರಲ್ಲ ನಿಮಗೆ ಯಾವ್ದು ಚಲೋ ಅನ್ಸೈತ್ರಿ BJPನವರು ಈ ಕೈಲಿ ಕೊಡ್ತಾರೆ ಈ ಕೈಲಿ ಕಸ್ಕೋತಾರ ಅಳಿಯ ಎಲ್ಲ ಮಗಳ ಗಂಡ ಯಾರು ಬಂದ್ರು ನಮ್ಗೆ ಇದ್ದಿದ್ದೆ ಅವ್ರು ದಪ್ಪಾಗೆ ಹೋಗ್ತಾರ ಆದ್ರೂ ಈಗ ನೋಡ್ರಿ ನೀವು ಬಾಗಲಕೋಟೆ ಹುನಗುಂದಿಂದ ಬಂದ್ರೆ ಫ್ರೀ ಬಂದಿರಿ ಇವತ್ತ ನಾವು ಫ್ರೀ ಬಂದಿಲ್ಲ ನಾವು ಗಾಡಿ ತಗೊಂಡು ಬಂದೀವಿ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.